ಓಕೆ ಗೈಸ್, ನಮಸ್ಕಾರ ಗೈಸ್. ಎಲ್ಲರೂ ಹೇಗಿದ್ರು? ಚೆನ್ನಾಗಿ ಅಂತ ವಿಡಿಯೋ ಮಾಡ್ತೀನಿ ಗೈಸ್. ಇವತ್ತಿನ ನೋಡೋದ ಏನಪ್ಪ ತಿಳಿಸ್ಕೊಡ್ತಾನೆ. ಸೆಕೆಂಡ್ ಪಿ ಮೂರನೇ ಎಕ್ಸಾಮ್ ಅಲ್ಲೂ ಫೇಲ್ ಆಗಿದ್ರೆ, ಬಟ್ ಅವ್ರಿಗೆಲ್ಲ ಒಂದೊಂದು ಡೌಟ್ಸ್ ಐತೆ. ಆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಇದ್ರ ಸಂಪೂರ್ಣ ಕ್ಲಿಯರ್ ಮಾಡ್ತೀನಿ ಬ್ರೋ. ಎಕ್ಸಾಮ್ ಯಾವಾಗ, ಪುನಃ ಎಕ್ಸಾಮ್ ಯಾವಾಗ ಬರೀಬೋದು, ಯಾವ ಎಕ್ಸಾಮ್ ಯಾವಾಗ ಕಟ್ಬೋದು, ಏನಾರ ಹೇಳ್ರಿ ಅಂತೆಲ್ಲ ಕೇಳ್ತಿದ್ರು. ಬಟ್ ಅವ್ರಿಗೆಲ್ಲ ಕ್ಲಾರಿಫಿಕೇಶನ್ ಕೊಡ್ತೀನಿ. ವಿಡಿಯೋ ನೋಡ್ತಾರೆ ಅವ್ರಿಗೆ ಅದು ಹೇಳ್ಕೊಳ್ರಿ. ಸುಮಾರು ಜನ ಕೇಳ್ತಾ ಇರೋದು ಮೊದಲು ಪ್ರಶ್ನೆ ಅಂದ್ರೆ, ಬ್ರೋ ನಾನು 5 ಸಬ್ಜೆಕ್ಟ್ನು ಪಾಸ್ ಆಗಿದ್ದೀನಿ, ಬಟ್ ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ದೀನಿ. ಬಟ್ ನೆಕ್ಸ್ಟ್ ವರ್ಷ ಬರೀಬೇಕಾದ್ರೆ ಎಷ್ಟು ಸಬ್ಜೆಕ್ಟ್ ಬರೀಬೇಕು ಅಂದ್ರೆ ಗೈಸ್, ನೀವು ಯಾವುದು ಎಂತೆಯಿಂದ ತಗೊಂಡಿದ್ರು ಅದನ್ನ ಮಾತ್ರ ಬರೀಬೇಕು. ಇದು ಸುಮಾರು ಜನ ಗೊತ್ತು, ಸುಮಾರು ಜನ ಗೊತ್ತಿಲ್ಲ. ಗೊತ್ತಿದ್ದವ್ರಿಗೆ ಮಾತ್ರ ಹೇಳ್ತಾ ಇರೋದು, ಗೊತ್ತಿರೋದು ನನ್ಗೆ ಗೊತ್ತು ಬಿಡ್ರಿ ಅಂತ ಹೇಳಕ್ ಹೋಗ್ಬಿಡ್ರಿ. ಸುಮಾರು ಜನ ಕಮೆಂಟ್ಸ್ ಬಾಗಲ್ಲಿ ಕಮೆಂಟ್ಸ್ ಹಾಕೋರು ಹೋಗಿ ಚೆಕ್ಔಟ್ ಮಾಡ್ಕೊಳ್ರಿ. ಸುಮಾರು ಜನ ಕೇಳ್ತಾರೋ ಪ್ರಶ್ನೆ ಇದೆ, ನಾನೀಗ ಫೇಲ್ ಆಗಿದ್ದೀನಿ ಬ್ರೋ, 3 ಸಬ್ಜೆಕ್ಟ್ ಫೇಲ್ ಆಗಿದ್ದೀನಿ, ಬಟ್ ನೆಕ್ಸ್ಟ್ ವರ್ಷ 600 ಬರೀಬೇಕಾ? ಇಲ್ಲ ಗೈಸ್, ನೀವು ಎಷ್ಟು ಸಬ್ಜೆಕ್ಟ್ ಫೇಲ್ ಆಗಿದ್ರೆ ಅದನ್ನ ಕಟ್ಟಿ ಬರ್ಕೋಬೇಕು. ನೆಕ್ಸ್ಟ್ ವರ್ಷ ಸುಮಾರು ಜನ ಕೇಳ್ತಾರೆ, ಬ್ರೋ ನಾನು 5ಕ್ಕೆ 5 ಫೇಲ್ ಆಗಿದ್ದೀನಿ, 6ಕ್ಕೆ 6 ಫೇಲ್ ಆಗಿದ್ದೀನಿ, 5 ಫೇಲ್ ಆಗಿದ್ದೀನಿ. ಈ ತರ ಪ್ರಶ್ನೆಗಳಿಗೆ ಏನ್ ಮಾಡ್ತಾರೆ ನೋಡಿ, ನೀವು ಎಷ್ಟಾರ ಫೇಲ್ ಆಗಿರಿ, ನೆಕ್ಸ್ಟ್ ವರ್ಷ ನೀವು ಯಾವ್ದು ಫೇಲ್ ಆಗಿರ್ತೀರ ಅದ್ ಮಾತ್ರ ಮರಿಬೇಕು. ಅದಕ್ಕೆ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ ಗೈಸ್, ನೀವು ಫೇಲ್ ಆಗಿರೋ ಒಂದು ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ, ಒಂದು ಪ್ರಿಂಟ್ ಔಟ್ ನ ತೆಗೆಸ್ಕೊಂಡು ನೀವು ಕಾಲೇಜ್ ಕಡೆ ಹೋಗಿ ಕೊಟ್ರೆ, ಅವ್ರು ನಿಮ್ಗೆ ಯಾವುದೇ ಕಾಲೇಜ್ ಕಡೆ ಹೋಗಿ ಪ್ರಿಂಟ್ ಔಟ್ ನ ಕೊಟ್ರೆ ಕಾಲೇಜ್ ಕಡೆಯಿಂದ ಅಮೌಂಟ್ ಇಟ್ಕೊಡ್ತಾರೆ ಗೈಸ್. ಏನು ಆಲ್ ಟಿಕೆಟ್ ಎಲ್ಲ ಕೊಡ್ತಾರೆ, ಆ ಎಕ್ಸಾಮ್ ಕಡಿಸ್ಕೊತಾರೆ. ನಿಮ್ಗೆ ಏನ್ ಕಟ್ಟಕ್ಕೆ ನೆಕ್ಸ್ಟ್ ವರ್ಷ ಏನು ಕಟ್ಟಕ್ಕೆ ಏನಪ್ಪ ಬೇಕು ಅಂದ್ರೆ ಮೇನಾಗೆ ನಿಮ್ದು ಫೇಲ್ ಆಗಿರೋದು ಒಂದು ಪ್ರಿಂಟ್ಔಟ್ ನ ಸೈಬರ್ ಹೋಗಿ ತೆಗೆಸ್ಕೊಂಡು ಮಡಿಕೊಂಡ್ರೆ ಸಾಕು, ಇನ್ನೇನು ಪ್ರೂಫ್ ಬೇಡ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಮಾಡೋದು ಬರೋ, ಇನ್ನು ಎಷ್ಟು ತಿಂಗಳು ಎಕ್ಸಾಮ್ ಅಂದ್ರೆ ಕೈಸಿ ಒಂದು 7 ತಿಂಗಳು ಪುನಃ ಎಕ್ಸಾಮ್ ಬರುತ್ತೆ. ಅಲ್ಲಿ ಗಂಟೆ ಕಂಪ್ಯೂಟರ್ ಕ್ಲಾಸ್ ಅವು ಸೇರ್ಕೊಳ್ರಿ. ಸುಮಾರು ಜನ ಬ್ರೋ ನಾನು ಫೇಲ್ ಆಗಿದ್ದೀನಿ, ಆಧಾರ್ ಕೋರ್ಸ್ ಹೇಳಿ ಅಂತಂದಲ್ಲ ಗೈಸ್. ಫೇಲ್ ಆಗಿರೋ ಏನ್ ಮಾಡ್ಬೇಕಂತ ನೋಡಿ, ಜಾಬ್ಗೆ ಹೋಗಿದ್ರೆ ಹೋಗಿ, ಇಲ್ಲ ಅಂದ್ರೆ ಅದರ್ ಕೋರ್ಸ್ ITI ಡಿಪ್ಲೊಮೋ ಈ ತರ ನಿಮ್ಗೆ ಯಾವ ಕೋರ್ಸ್ ಇಷ್ಟ ಅಂತ 10th ಬೇಸಿಕ್ ಮೇಲೆ ಯಾವ್ದಾದ್ರು ತಗೊಳ್ರಿ. ಬಟ್ ಇಷ್ಟ ಹೇಳ್ತೀನಿ. ಬಟ್ ಈ ಕ್ಲಾರಿಫಿಕೇಶನ್ ಅಂತ ಇಷ್ಟ ಗೈಸ್, ಯಾರೆಲ್ಲ ಎಕ್ಸಾಮ್ 3 ಫೇಲ್ ಆಗಿದ್ದೀರಾ, ಬಟ್ ಇವ್ರು ಬಂದ್ಬಿಟ್ಟು ಎಕ್ಸಾಮ್ ನೋಡಿ ಯಾವ ಫೇಲ್ ಆಗಿದ್ರೆ ಅದನ್ನ ಕಟ್ಸ್ಕೊತಾರೆ. ಡಿಸೆಂಬರ್ ಎಲ್ಲ ಕಟ್ಟಿಸ್ಕೋಬಹುದು. ಕಟ್ಟಿಸ್ಕೊಳ್ಳೋ ಡೇಟು ಲಾಸ್ಟ್ ಡೇಟ್ ಎಲ್ಲ ನಾವು ವಿಡಿಯೋ ಮಾಡ್ತೀನಿ. ಡಿಸೆಂಬರ್ ಅಲ್ಲಿ ಎಷ್ಟನೇ ತಿಂಗಳು ಕಟ್ಟಿಸ್ಕೋತಾರೆ, ನವಂಬರ್ ಕಟ್ಟಿಸ್ಕೋತಾರೆ, ಡಿಸೆಂಬರ್ ಕಟ್ಟಿಸ್ಕೋತಾರೆ ಗೊತ್ತಿಲ್ಲ, ಬಟ್ 2 ತಿಂಗಳು ಒಳಗೆ ಕಟ್ಟಿಸ್ಕೋತಾರೆ. ಬಟ್ ಮಾರ್ಚಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಬಟ್ ಯಾವಾಗ ಡೇಟು ಏನು ಅದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ. ಅವ್ರು ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ. ಇನ್ನು ಸುಮಾರು ಜನ ಕೇಳ್ತಾರೆ ಅಷ್ಟೇ, ರಿವ್ಯೂವಲ್ ರಿಸಲ್ಟ್ ಯಾವಾಗ ಅಂತ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಹೇಳಿದ್ದೀನಲ್ಲ. ಆಲ್ಮೋಸ್ಟ್ ನಿಮ್ಗೆ ಬರ್ಬೋದು ರಿಸಲ್ಟ್ ಅಂತ. ಆಲ್ಮೋಸ್ಟ್ ನಾವು ಇದ್ರ ಮೇಲೆ ಹೇಳಿದ್ದೀನಿ, ಪಕ್ಕ ಅಷ್ಟಿನೊಳಗೆ ರಿಸಲ್ಟ್ ಬರುತ್ತೆ. ನಿಮ್ಗೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಿ ಇದೆಲ್ಲ ಕೇಸಿ, ಇದು ಇಷ್ಟು ಸ್ಟೋರಿ. ಯಾರೆಲ್ಲ 10th ಮೇಲೆ ಬೇಸಿಕ್ ಮೇಲೆ ಕಡಿತಾ ಇದ್ರೆ, ಸುಮಾರು ಅಪ್ಲಿಕೇಶನ್ ಎಲ್ಲ ಕ್ಲೋಸ್ಗಳಾಗಿವೆ, ಪ್ರೈವೇಟ್ ಅಲ್ಲಿ ಮಾತ್ರ ಓಪನ್ ಆಯ್ತಾ ಗೈಸ್. ಅದನ್ನ ನೀವು ಮೈಂಡ್ ಸೆಟ್ ತಿಳ್ಕೊಳ್ಳಿ. ಯಾರೆಲ್ಲ ಗೈಸ್ ಕಾಯ್ತಾ ಇದ್ರೆ, ಬಟ್ ಅವ್ರಿಗೆ ಗೈಸ್ ಇನ್ನು SLC ಅವ್ರಿಗೆ SLC ಬಗ್ಗೆ ಮಾಡಿದ್ದೀನಿ ಗೈಸ್. SLC ಬಗ್ಗೆ ಏನೋ ಡೌಟ್ಸ್ ಇದ್ರೆ ಕಮೆಂಟ್ಸ್ ಹಾಕಿ. SLC ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಏನೋ ತಿಳಿಸ್ಕೊಡ್ತೀನಿ, ಬಟ್ ಕ್ಲಿಯರಿಟಿ ಹೇಳ್ತೀನಿ. ಬಟ್ ಈಗ ಎಲ್ಲ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂದ್ರೆ, ಎಷ್ಟು ಜನ ಕೇಳ್ತಿದಷ್ಟೇ ಎಕ್ಸಾಮ್ ಫೇಲ್ ಆದ್ರೆ ಏನ್ ಮಾಡೋದು ಬ್ರೋ, ಎಕ್ಸಾಮ್ 500 ಬರೀಬೇಕು 600 ಬರೀ, ಈ ತರ ಎಲ್ಲ ಕೇಳ್ತಿರ್. ಬಟ್ ರಿಪ್ಲೈ ಮಾಡ್ರಿ ಅಂತ ರಿಪ್ಲೈ ಮಾಡ್ತೀನಿ ಗೈಸ್, ಕೆಲಸ ಇದೆ ಅದಕ್ಕೋಸ್ಕರ ಗೈಸ್ ಅಂತ ಹೇಳ್ತಾ ಇದೀನಿ ಗೈಸ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಗೈಸ್, ಒಂದು ಲೈಕ್ ಮಾಡ್ಕೊಟ್ರೆ, ಶೇರ್ ಮಾಡ್ಕೊಟ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಟ್ರೆ, ಡೌಟ್ ಇದ್ರೆ ಕಮೆಂಟ್ಸ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ಡೌಟ್ಸ್ ಬಗ್ಗೆ ಒಂದು ಕ್ಲಿಯರ್ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿದು ಥ್ಯಾಂಕ್ಸ್ ಮಾಡೋಕೆ ಸಿಜ್ಜು ಅವಿ ಲೋಕಲ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್